ರೈತರ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ಕಾರ ಹುಣ್ಣಿಮೆ ಇರುತ್ತದೆ. ಕಾರ ಹುಣ್ಣಿಮೆ ವಿಶೇಷತೆ ಎಂದೇ ಹಿಂದೆ ಯಜ್ಞೆ ಮಾಡುವಾಗ ಶಿವನಲ್ಲಿ ಎಲ್ಲಾ ರಾಕ್ಷಸರು ಬಂದು ಕಾಟ ಕೊಡುವಂತ ಸಮಯದಲ್ಲಿ ಎಲ್ಲರೂ ಆ ಕಾಟವನ್ನು ತಾಳಲ್ಲ ಶಿವನೆಲ್ಲ ಮೊರೆ ಹೋದಾಗ ಶಿವ ಏನಂದ ನಂದಿಯನ್ನ ಕಳಿಸ್ಕೊಡ್ತೀನಿ, ಆ ನಂದಿನ ಕಳಿಸ್ಕೊಟ್ಟಾಗ ನಿಮ್ಮ ಎಲ್ಲ ದೇವಾನ ದೇವತೆಗಳ ರಕ್ಷಣೆ ಮಾಡ್ತಾನಂತ ಹೇಳಿದಾಗ ಆ ರಾಕ್ಷಸರು ಬಂದು ಯಜ್ಞೆ ಮಾಡುವ ಸಮಯದಲ್ಲಿ ತೊಂದರೆ ಕೊಡುವಾಗ ನಂದಿ ಹೋಗಿ ತನ್ನ ಕೊಂಬಿನಿಂದ ಇರಿದು ಬಿಟ್ಟು ಅವರ ಕರಳುಗಳನ್ನ ತನ್ನ ಕೊಂಬಿನಲ್ಲಿ ಹಾಕೊಂಡ್ಕೊಂಡ. ಆ ಕೊಂಬಿನಲ್ಲಿ ನಾವು ಇವತ್ತು ಕೋಡ್ಬಳೆಯಾಗಿ ಹಾಕ್ತಾ ಇರ್ತೇವೆ. ಆ ಕರಳುಗಳನ್ನ ಕರಳಂತ ಹಾಕಿದೇವಲ್ಲ ಅದನ್ನ ಕರಿ ಅಂತ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಆ ಕರಿಯನ್ನ ನಾವು ಹರಿದಾಗ ಇವತ್ತಿನ ನಾಡಿಗೆ ನಾವು ಬೆಳೆ ಯಾವ ರೀತಿ ಆಗ್ತದೆ, ಚೆನ್ನಾಗಿ ಆಗ್ತದೆ ಅನ್ನುವಂತ ಹಿಂದೂ ಸಂಪ್ರದಾಯದಲ್ಲಿ ಈ ಕಾರ ಹುಣ್ಣಿಮೆ ಅತ್ಯಂತ ವೈಭವದಿಂದ ಎಲ್ಲ ಸಮಸ್ಯೆನ ನಾಡಿನ ರೈತರು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಮನುಕುಲಕ್ಕೆ ಬೆಳೆ ಇಲ್ಲದೆ ಇದ್ರೆ ಯಾರು ಏನಾಗಲ್ಲ. ದೇಶದ ಬವಣೆ ಅನ್ನ ಆಹಾರ ನೀರ್ ಬೇಕು, ಎಲ್ಲ ಬವಣೆ ನೀಗಿರ್ಬೇಕಂದ್ರ ಈ ಬಸವಣ್ಣನ ಆರಾಧನೆ ಪೂಜೆ ನಾವು ಮಾಡ್ಲೇಬೇಕು. ಅದಕ್ಕೆ ನಾವು ಕಾರ ಹುಣ್ಣಿಮೆ ಅತ್ಯಂತ ವೈಭವದಿಂದ ಈಗ ಜಂಗ್ಲಿಪೇಟೆ ಹಳೆ ಹುಬ್ಬಳ್ಳಿಯ ವಿಶೇಷತೆ ಎಂದೇ ಜಂಗ್ಲಿಪೇಟೆಯಲ್ಲಿ ಕಾರ ಹುಣ್ಣಿಮೆ ಆಚರಿಸ್ತಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಕಾರ ಹುಣ್ಣಿಮೆ ಹಬ್ಬದ ನಿಮಿಷ ಶುಭಾಶಯನ್ನು ಹೇಳ್ತಾ, ನಮ್ಮ ಹೆಸರು ರಾಮಚಂದ್ರ ಭಟ್ಟಿ ಅಂತೇಳಿ, ಅಣ್ಣವರು ಶಿವಾನಂದ್ ಅವರು. ಹೀಗಾಗಿ ಎಲ್ಲ ಹಿರಿಯರು ಕೂಡ ಇಲ್ಲಿ ಆಚರಣೆ ಮಾಡ್ಕೊಂಡು ಈಗನ್ನ ಆಚರಣೆ ಕರಿ ಹುಣ್ಣಿಮೆಯನ್ನು ಮಾಡಿದ್ವಿ. ಧನ್ಯವಾದ.